ಏನಕ್ಕೆ ಮುಸುಕಿನ ಬಾವಿ ಅಂತಿದ್ರು ಅಂದ್ರೆ ಆಲ್ರೆಡಿ ಗದಗ ಜಂಕ್ಷನ್ ಬಿಟ್ಟು ಹೋಗಿದೆ ಅಂತ ತೋರಿಸಿದೆ, ಬಟ್ ಇನ್ನೂ ಬಂದೇ ಇಲ್ಲ. ನಾವು ಇಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಗದಗ ಬಿಸಿಲು ಎಷ್ಟು ಇದೆ ಅಂತ ಅಂದ್ರೆ ಸಿಕ್ಕಾಬಡೆ ಬಿಸಿಲಿದೆ. ಇವ್ರಿಗೆ ಈಗ ಇಲ್ಲೇ ಗದಗಲ್ಲೇ ಅಪಾಯಿಂಟ್ ಆಗಿರೋದು ವರ್ಕ್. ಚಿಕ್ಕವರೆಲ್ಲ ಇದ್ದಾಗ ನಮ್ಮ ಊರಲ್ಲಿ ಈ ತರ ಬಂದಾಗ ಸೀಸಾ ಎಲ್ಲ ಇಟ್ಕೊಂಡು ಹೋಗ್ಬಿಡ್ತಿದ್ವಿ ಕೊಡಕ್ಕೆ. ಒಂದ್ ಸೀಸಾಗೆ ಒಂದ್ ಈ ತರ ಐಸ್ ಕ್ರೀಮ್ ಕೊಡೋರು. ಸ್ಟೋರಿ ಆಫ್ ಲಕ್ಕುಂಡಿ ಇತಿಹಾಸ. ಸ್ಟ್ಯಾಚ್ಯೂ ಮಾತ್ರ ಕ್ರೇಜಿ ಆಗಿದೆ ಗೈಸ್, ತುಂಬಾ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಇಟ್ಸ್ ಡೇ 2 ಅಂಡ್ ಸಂಡೇ. ಸೊ ಲೈಫ್ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಿಮ್ಮಿಂಗಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್ ನೆನೆ ಏನೂ ಆಡ್ಲಿಲ್ಲ ನಾನು, ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದೀವಿ. ಅಂಡ್ ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಇದ್ದಾರೆ ಅನ್ಸುತ್ತೆ. ಯಸ್, ಐ ಆಮ್ ರೈಟ್. ಸೊ ಹೋಗೋಣ ಬನ್ನಿ ಗೈಸ್. ಎಂಟ್ರಿ ಮಾತ್ರ ಮಸ್ತ್ ಇದೆ ನೋಡಿ ಗೈಸ್. ಬೆಸ್ಟ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದ್ರಿಂದ ಒಂದು ಸ್ಲಾಟ್ ನ ಕೊಟ್ಟಿದ್ರು. ಲೈಕ್ 7:30 to 10:30 ಎಷ್ಟಾದ್ರೂ ಆಟ ಆಡ್ಕೊಳ್ಬೋದಿತ್ತು. ಸೊ ಎಲ್ಲರೂ ಕೂಡ ಅಸೆಂಬಲ್ ಆಗಿದ್ರು. ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡಿದ್ರು. ಅಂಡ್ ಗೆಸ್ ವಾಟ್, ನಮ್ಮಮ್ಮ ಫಸ್ಟ್ ಟೈಮ್ ಪೂಲ್ಗೆ ಇಳಿದಿದ್ದು. ಸೊ ಯು ಪೀಪಲ್ ಕ್ಯಾನ್ ಸಿ, ನಮ್ಮಮ್ಮನ ಇಟ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಸಿಕ್ಕಾಪಡೆ ಎದುರುಗೊಳ್ತಾ ಇದ್ರು, ಬಟ್ ಸ್ಟಿಲ್ ಅವೆವರ್ ಇರೋದು ಒಂದು ಲೈಫ್, ವಿ ಹ್ಯಾವ್ ಟು ಎಂಜಾಯ್ ಅಂತ ಹೇಳ್ಕೊಂಡು ಹೋಗಿದ್ದಾಯ್ತು. ಅಂಡ್ ತುಂಬಾ ಖುಷಿ ಆಯ್ತು. ನಮ್ಮಮ್ಮನೂ ಕೂಡ ಸಾಹಸ ಮಾಡಿ ಕೆಳಗೆ ಇಳಿದ್ರು. ಅಂಡ್ ಅಪ್ಪ ಅಫ್ಕೋರ್ಸ್ ಈ ಎಂಜಾಯ್ಸ್ ವೆಲ್, ನನ್ನ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಬಟ್ ಅಮ್ಮ ಇಸ್ ಬಿಟ್ ಶೈ ಆ್ಯಂಡ್ ಈ ಥರ ಎಲ್ಲ ಎದುರುಕೊಳ್ತಾರೆ. ಸೊ ಎಲ್ಲರೂ ಕೂಡ ಮಸ್ತ್ ಆಟ ಆಡಿದ್ವಿ ಮಾತ್ರ. ಸೊ ಸ್ವಲ್ಪ ಹೊತ್ತೇನು ಜಾಸ್ತಿ ಹೊತ್ತೆ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಸ್ತಾಗಿ ಆಟ ಆಡಿಕೊಂಡು ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. We literally had the best time in the pool. Like for the first time namamma pool alli aadidu and ignore my super tired face guys. Oh my god, it was all just fun. Namappa amma ibru outfit ಹಾಕೊಂಡು ಮುಖಾಗೂ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ನಾನು ಜಸ್ಟ್ ಸನ್ಸ್ಕ್ರೀನ್ ಮತ್ತೆ ಮಾಯ್ಶ್ಚರೈಸರ್ ಹಾಕೊಂಡಿದ್ದೀನಿ. ಈಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರಬೇಕು. ಆಲ್ರೆಡಿ ಈಗ 10:20 ನೋಡ್ಬೋದು. ಸೊ 11ಗೆ ಚೆಕ್ಔಟ್ ಇದೆ. ಲೆಟ್ಸ್ ಗೋ. ಐ ಆಮ್ ಸೂಪರ್ ಟೈರ್ಡ್ ಗೈಸ್. ಪೂಲಲ್ಲಂತೂ ಮಸ್ತಾಗಿ ಆಟ ಆಡಿ ಎಲ್ಲ ವಿಡಿಯೋಸ್ನ ಹಾಕ್ತೀನಿ ಫಾರ್ ಶ್ಯೂರ್. ಎಲ್ಲದು ಈ ವ್ಲಾಗ್ ವಿಲ್ ಬಿ ಮೈ ಫೇವ್ರೆಟ್. ಬೆಸ್ಟ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ವಿ ಆರ್ ಹ್ಯಾವಿಂಗ್ ನೌ. ನಾನು ಸ್ವಲ್ಪ ರೀಲ್ಸ್ ಕೂಡ ಪ್ಲಾನ್ ಮಾಡಿದ್ದೆ ನನ್ನ ಪೇರೆಂಟ್ಸ್ ಜೊತೆ. ಆ ರೀಲ್ನು ಮಾಡಿದ್ವಿ. ಆಕ್ಚುಲಿ ಚೆನ್ನಾಗಿ ರೀಚ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಗೈಸ್, ಗದಗ ಬಿಸಿಲು ಎಷ್ಟು ಇದೆ ಅಂತ ಅಂದ್ರೆ ಸಿಕ್ಕಾಬಡೆ ಬಿಸಿಲಿದೆ. ಆಗ್ತಾ ಇಲ್ಲ. ರೋಸ್ಟ್ ಆಗ್ತಿದೀವಿ ಎಲ್ಲರೂ. ಇವರೆಲ್ಲ ಬೆಳ್ಳಕ್ಕಿದ್ದಾರೆ ಗೈಸ್, ನಡೆಯುತ್ತೆ. ನಾವು ಡಸ್ಕಿಟ್ ಅವನ್ ಎಲ್ಲಿಗೆ ಹೋಗೋಣ? ಅವರೆಲ್ಲ ನೋಡಿ ಇಲ್ಲಿ ಫೇರ್ ಪೀಪಲ್. ದಿಸ್ ಇಸ್ ಟೂ ಡಿಫಿಕಲ್ಟ್. ಫಾರ್ ಕಿಡ್ಸ್. ನಾನು ಕಿಡ್ಡೆ ಅಲ್ಲ ಪುಟ್ಟ ನಾನು ಕಿಡ್ಡೆ. ಚಾಕ್ಲೇಟ್ ಕೊಡ್ತಿದ್ರು, ನಾನು ಕಿಡ್ಡೆ ಅಂತ ಇದೀನಿ. ಸೊ ಸಿಕ್ಕಾಪಡೆ ಬಿಸಿಲಿದೆ ಗೈಸ್, ಆಗ್ತಾ ಇಲ್ಲ. ಥ್ಯಾಂಕ್ ಯು ವಿಮಲ್ ರೆಸಾರ್ಟ್. ಅಯ್ಯೋ. ಸೊ ಇವಾಗ ರೆಸಾರ್ಟ್ ಇಂದ ಚೆಕ್ಔಟ್ ಎಲ್ಲ ಆಗ್ಬಿಟ್ಟು ಇಲ್ಲೇ ಒಂದು ಗದಗಲ್ಲಿ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಯಾವ್ದೋ ಸ್ಟ್ಯಾಚ್ಯೂ ಇದೆ, ಬಸವಣ್ಣ ಸ್ಟ್ಯಾಚ್ಯೂ, ತುಂಬಾ ದೊಡ್ಡದಾಗಿದೆ, ಕ್ರೇಜಿಯಾಗಿ. ಸೊ ನೋಡೋಣ ಅಂತ ಬಂದಿದ್ದೀವಿ. ಅಂಡ್ ಆಲ್ಸೋ ಎಂಟ್ರಿ ಟಿಕೆಟ್ ಇದೆ ಪರ್ ಪರ್ಸನ್ 20 rupees. ಸೊ ಲೆಟ್ಸ್ ಗೋ ಗೈಸ್.
ಸೊ ಗೈಸ್ ಇಲ್ಲಿ ಬಂದ್ರೆ ಬಸವಣ್ಣ ಅವರ ಕಂಪ್ಲೀಟ್ ಹಿಸ್ಟ್ರಿನೇ ಇದೆ. ಎಕ್ಸಾಕ್ಟ್ಲಿ ಅದನ್ನ ಆಗ್ಲೇ ಯೋಚನೆ ಮಾಡ್ಕೊಂಡಿದ್ರು ಅಂತ. ಸೊ ಅದ್ರ ಸ್ಟೋರೀಸ್ ಎಲ್ಲ ಈ ತರ ಹಾಕಿದ್ದಾರೆ. ಅಂಡ್ ನೆಕ್ಸ್ಟ್ ಬಾಲಕ ಬಸವಣ್ಣನು ಕರೆಯಲ್ಲಿ ಬಿದ್ದ ದಲಿತ ಬಾಲಕನನ್ನು ರಕ್ಷಿಸುತ್ತಿರುವುದು. ಬಸವಣ್ಣ ಅವರಿಗೆ ಮದುವೆ ಕೂಡ ಆಗಿತ್ತು. ಗಂಗಾಂಬಿಕೆಯೊಂದಿಗೆ ಬಸವಣ್ಣನವರ ವಿವಾಹ ಮಹೋತ್ಸವ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ಕ್ರೇಜಿ. ಕಳ್ಳರನ್ನು ಶರಣರಂತೆ ಕಂಡು ಅವರ ಮನ ಪರಿವರ್ತಿಸಿದ ಬಸವಣ್ಣ. ಸ್ಟ್ಯಾಚ್ಯೂ ಮಾತ್ರ ಕ್ರೇಜಿ ಆಗಿದೆ ಗೈಸ್, ತುಂಬಾ ಉದ್ದ ಇದೆ. ವಿಡಿಯೋಗೆ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಡೈರೆಕ್ಟ್ಲಿ ಕ್ರೇಜಿ ಆಗಿದೆ. ಇಲ್ಲಿ ಬಿಸಿಲು ತಡಿಯಕ್ಕಾಗ್ದಲೇ ಎಕ್ಸಿಟ್ ಆಗ್ತಿದೀವಿ ಈ ಪ್ಲೇಸ್ ಇಂದ. ಅಲ್ಲಿಂದ ನೆಕ್ಸ್ಟ್ ನಾವು ಬಸವೇಶ್ವರ ಸ್ಟ್ಯಾಚ್ಯೂ ಎಲ್ಲ ನೋಡ್ಕೊಂಡಾದ್ಮೇಲೆ ಲಕ್ಕುಂಡಿ ಅಂತ ಬಂದಿದೀವಿ. ಲಕ್ಕುಂಡಿ ಇದು ಫೇಮಸ್ ಹೆರಿಟೇಜ್, ಇಟ್ಸ್ ಲೈಕ್ ಫೇಮಸ್ ದೇವಸ್ಥಾನ. ಲಕ್ಕುಂಡಿ ಊರಲ್ಲೇ ಲಕ್ಕುಂಡಿ ದೇವಸ್ಥಾನ ಇರೋದು. ಅಂಡ್ ಏನು ತುಂಬಾ ಹಳೆಯ ದೇವಸ್ಥಾನ ಇದು ಅಂಡ್ ಫೇಮಸ್ ದೇವಸ್ಥಾನ ಗದಗದಲ್ಲಿ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ನಾನು ಗೂಗಲ್ ಎಲ್ಲ ಮಾಡಿ ನೋಡಿದೆ. ಲೈಕ್ ಕಂಪ್ಲೀಟ್ ಸ್ಟೆಪ್ ವೆಲ್ ತರ ಇದೆ. ನಾವು ಅಹಮದಾಬಾದಲ್ಲಿ ಒಂದ್ಸರಿ ಸ್ಟೆಪ್ ವೆಲ್ ನೋಡ್ಕೊಂಡ್ ಬಂದಿದ್ವಲ್ಲ, ಆ ತರ ಇದೆ. ಸೊ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗೈಸ್. ಸೊ ಎಂಟ್ರೆನ್ಸ್ ಈ ತರ ಇದೆ ನೋಡಿ. ಇಲ್ಲಿ ದ ಸ್ಟೋರಿ ಆಫ್ ಲಕ್ಕುಂಡಿ ಇತಿಹಾಸ, ಹೆರಿಟೇಜ್ ಸೆಂಟರ್ ಆಫ್ ಲಕ್ಕುಂಡಿ. ಅಲ್ಲಿ ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ. ಸೊ ಗೈಸ್ ಇಲ್ಲೆಲ್ಲ ಸ್ಕಲ್ಪ್ಚರ್ಸ್ಗಳಿದೆ. ಸೊ ಹೆಡ್ ಆಫ್ ಗಣೇಶ ಈ ಥರ ಎಲ್ಲದ್ರದ್ದು ಹೆಡ್ಸ್ ಇದೆ. ಆ್ಯಂಡ್ ಇಲ್ಲೂ ಕೂಡ ಎಂಟ್ರಿ ಟಿಕೆಟ್ 20 ರೂಪೀಸ್. ಆನ್ಲೈನಲ್ಲಿ ಮಾಡಿದ್ರೆ, ಇಲ್ಲ ಅಂತಂದರೆ ಆಫ್ಲೈನಲ್ಲಿ ತಗೊಳ್ತೀನಿ ಅಂತಂದರೆ 25 ರೂಪೀಸ್. ಸೊ ಮ್ಯೂಸಿಯಂ ಥರ ಇದೆ. ಹೇಗಿತ್ತಲ್ಲ, ಇದೇ ನೋಡಿ ಲಕ್ಕುಂಡಿ ದೇವಸ್ಥಾನ. ನಾವು ಇಲ್ಲಿ ಗೂಗಲ್ ಮಾಡಿದಾಗ ಒಂದು ಸ್ಟೆಪ್ ವೆಲ್ ಇತ್ತು ಆಯ್ತಾ. ಆ ಸ್ಟೆಪ್ ವೆಲ್ ನ ಹುಡ್ಕೊಂಡು ಬಂದಿದ್ದು. ಸೊ ಮೇನ್ ದೇವಸ್ಥಾನ ಬಂದ್ಬಿಟ್ಟು ಇದು. ಅದಾದ್ಮೇಲೆ ಇಲ್ಲಿಂದ 300 ಮೀಟರ್ಸ್ ಹಿಂಗ್ ಹೋದ್ರೆ ಇನ್ನೊಂದು 2 ದೇವಸ್ಥಾನ ಸಿಗುತ್ತಂತೆ. ಮತ್ತೆ ಮೇನ್ ರೋಡ್ ಹತ್ರ ಹೋದ್ರೆ ಸ್ಟೆಪ್ ವೆಲ್, ಆಕ್ಚುಲ್ ಸ್ಟೆಪ್ ವೆಲ್ ಅಲ್ಲಿ ಸಿಗುತ್ತಂತೆ. ಸೊ ಆತರ. ಅಂಡ್ ಒಳಗಡೆ ಇದ್ದಿದ್ದ ದೇವ್ರು ಬಂದ್ಬಿಟ್ಟು ಅದು ಬುದ್ಧ ದೇವ್ರಿತ್ತು ಒಳಗಡೆ. ಅಂಡ್ ಇದು ದೇವಸ್ಥಾನ ಇದೆ. ನಂಗೆ ಹೆಂಗ್ ಫೀಲ್ ಆಗ್ತಿದೆ ಅಂತಂದ್ರೆ ನಾವು ಹಾಸನ ಹತ್ರ ಇರೋ ಕೋರ್ ಬಂಗ್ಲಾಗೆ ಬಂದಿರೋ ಫೀಲ್ ಬರ್ತಾ ಇದೆ ಗೈಸ್. ಚಿಕ್ಕವರೆಲ್ಲ ಇದ್ದಾಗ ನಮ್ಮ ಊರಲ್ಲಿ ಈ ತರ ಬಂದಾಗ ಸೀಸಾ ಎಲ್ಲ ಇಟ್ಕೊಂಡು ಹೋಗ್ಬಿಡ್ತಿದ್ವಿ ಕೊಡಕ್ಕೆ. ಒಂದ್ ಸೀಸಾಗೆ ಒಂದ್ ಈ ತರ ಐಸ್ ಕ್ರೀಮ್ ಕೊಡೋರು. ಸೊ ಅದ್ ನೋಡ್ದೆ ಮೆಮೊರೀಸ್ ಅಂತ ಈಗ ಇಸ್ಕೊಂಡೆ. ಆಲೂಗೆಡ್ಡೆ ಎಲ್ಲ ಕೊಡ್ತಿದ್ವಿ. ಖಾಲಿ ಸೀಸಾ ಎಲ್ಲ ಕೊಟ್ಟಿದ್ರೆ, ಆಮೇಲೆ ಎಣ್ಣೆ ಡ್ರಿಂಕ್ಸ್ ಬಾಟಲ್ ಎಲ್ಲ ಕೊಡ್ತಿದ್ರು. ಸರಿ ಹೇಳಿದ್ನಲ್ಲ, ಇನ್ನೊಂದು ದೇವಸ್ಥಾನ ಇದೆ, ಮೇನ್ ದೇವಸ್ಥಾನ ಇಲ್ಲ ಅಂತ. ಸೊ ಅದೇ ಇಲ್ಲಿಗೆ ಬಂದಿದೀವಿ. ಅಂಡ್ ಅಲ್ಲೂ ಒಂದ್ ದೇವಸ್ಥಾನ ಇದೆ. ಸೊ ಸ್ಟೆಪ್ ವೆಲ್ಲಿಗೆ ಹೋಗ್ಬೇಕು ಅಂದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು ನಾವು. ಅಂಡ್ ಇಲ್ಲಿ ಎಂಟ್ರಿ ಅಲ್ಲಿದೆ. ಬನ್ನಿ, ನಮ್ಮ ಅಪ್ಪನು ಬರ್ತಾ ಇದ್ದಾರೆ, ನೋಡ್ಕೊಂಬರೋಣ. ಫೈನಲಿ ಮುಸುಕಿನ ಬಾವಿಗೆ ಬಂದಿದ್ದೀವಿ. ಸೊ ಇದನ್ನ ಏನಕ್ಕೆ ಮುಸುಕಿನ ಬಾವಿ ಅಂತಿದ್ರು ಅಂದ್ರೆ, ಸುತ್ತ ಪೂರ್ತಿ ಮರಗಳಿದ್ವಂತೆ. ಸೂರ್ಯನ ಕಿರಣನೇ ಆ ಸ್ಟೆಪ್ ವೆಲ್ಲಿಗೆ ಬೀಳ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಮುಸುಕಿನ ಬಾವಿ ಅಂತ ಇದಕ್ಕೆ ನೇಮ್ ಬಂದಿದ್ದು. ಅಂಡ್ ಹ್ಯಾವ್ ಎ ಲುಕ್, 80 ಫೀಟ್ ಆಳ ಇದೆಯಂತೆ. ಎಷ್ಟು ಪೀಸ್ಫುಲ್ ಆಗಿದೆ. ಬಿಸಿಲು ಮಾತ್ರ ಸಿಕ್ಕಾಪಡೆ ಇದೆ, ಬಟ್ ಇಲ್ಲಿ ದೇವಸ್ಥಾನ ಸರೌಂಡಿಂಗ್ಸ್ ಮಾತ್ರ ತುಂಬಾನೇ ಪೀಸ್ಫುಲ್ ಆಗಿದೆ. ಈಶ್ವರ ದೇವರಿರೋದು ಮುಸುಕಿನ ಬಾವಿಯಲ್ಲಿ. ಅಲ್ಲಿ ದೇವಸ್ಥಾನಗಳೆಲ್ಲ ನೋಡ್ಕೊಂಡ್ ಬಂದ್ವಿ. ಅಂಡ್ ಆಲ್ಸೋ 1-2 ರೌಂಡ್ ಕೂಡ ಹಾಕಿದ್ವಿ ಗದಗ ರೋಡ್ಸ್ ಅಲ್ಲಿ. ತುಂಬಾ ಚೆನ್ನಾಗಿತ್ತು. ಅಂಡ್ ಮಧ್ಯಾಹ್ನ ಊಟಕ್ಕೆ ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಸೊ ಎಲ್ಲರೂ ಕೂಡ ಮಸ್ತಾಗಿ ಊಟ ಕೂಡ ಮಾಡಿದ್ವಿ. ಅಲ್ಲಿಂದ ಹೊರಟ್ವಿ ನೆಕ್ಸ್ಟು. ಸೊ ಫೈನಲಿ ಒಂದು ಪೀಸ್ಫುಲ್ ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು RCB ಮ್ಯಾಚ್ ನೋಡ್ಕೊಂಡು ಗೆಲ್ಸಿ ಇವಾಗ ಗದಗ ರೈಲ್ವೆ ಸ್ಟೇಷನ್ ಗೆ ಹೋಗ್ತಾ ಇದೀವಿ. ಸೊ ಮನೋಜ್ ಬ್ರೋ ಹಾಯ್ ಹೇಳ್ಬೇಕು ನನ್ನ ಬ್ಲಾಗಿಗೆ. ಸೊ ಇವರು ಅಪ್ಪನ್ ಕೊಲೀಗ್. ಬನ್ನಿ ಮಾತಾಡ್ಕೊಂಡು ಹೋಗೋಣ. ಸೊ ಇವ್ರಿಗೆ ಈಗ ಇಲ್ಲೇ ಗದಗಲ್ಲೇ ಅಪಾಯಿಂಟ್ ಆಗಿರೋದು, ವರ್ಕು ಇಲ್ಲೇ ಇರ್ತಾರೆ. ಸೊ ನಮ್ನೆಲ್ಲ ಟ್ರಾವೆಲ್ ಮಾಡಿಸಿದ್ದು ಮನೋಜ್ ಬ್ರೋನೇ. ಥ್ಯಾಂಕ್ ಯು ಸೋ ಮಚ್ ಬ್ರೋ.
ಇವ್ರ ಜೊತೆ ಆಕ್ಚುಲಿ ಇವರು ಬಂದು ಗದಗಿಗೆ 15 days ಆಗಿದೆ. ನಾವ್ ಇವ್ರನ್ನ ಗದಗ್ನ ಎಕ್ಸ್ಪ್ಲೋರ್ ಮಾಡಿಸಿದ್ವಿ ಗೈಸ್, ಅವ್ರು ನಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ. ವೆಲ್ ಜಸ್ಟ್ ಕಿಡಿಂಗ್. ಇವಾಗ ರೈಲ್ವೆ ಸ್ಟೇಷನ್ಗೆ ಹೊರಡಬೇಕು. 7:30ಗೆ ರೈಲ್ವೆ ಟ್ರೈನ್ ಇದೆ. ಲೆಟ್ಸ್ ಗೋ. ಗದಗ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ ಗೈಸ್. ಡಿಲೇ ಆಗ್ತಾನೆ ಇದೆ ಒಂದೊಂದಾಗಿ. ಈಗ 7:31 ಇದೆ. ಎಲ್ಲ ವೈಟ್ ಮಾಡ್ತಾ ಇದೀವಿ ಗೈಸ್. ಇಲ್ಲಿ ಮಜಾ ನೋಡಿ. ಇಲ್ಲಿ ಆಲ್ರೆಡಿ ನಮಗೆ ವೇಸ್ ಮೈ ಟ್ರೈನ್ ಅಲ್ಲಿ ಆಲ್ರೆಡಿ ಗದಗ್ ಜಂಕ್ಷನ್ ಬಿಟ್ಟು ಹೋಗಿದೆ ಅಂತ ತೋರಿಸ್ತಿದೆ. ಬಟ್ ಇನ್ನೂ ಬಂದೇ ಇಲ್ಲ. ನಾವು ಇಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಅದೇನ್ ವೇರ್ ಇಸ್ ಮೈ ಟ್ರೈನ್ ಆಪ್ ಅಲ್ಲಿ ಏನ್ ಆಗ್ತಿದೆ ಗೊತ್ತಿಲ್ಲ. 10 ಮಿನಿಟ್ಸ್ಗೂ ಫುಲ್ ಚೇಂಜಸ್ ಆಗ್ತಿದೆ. ನಾವಂತೂ ಫುಲ್ ಕನ್ಫ್ಯೂಸ್ ಆಗಿ ಹೋಗಿದೀವಿ. ಅಲ್ಲಿ ನಾವು ಹೋಟೆಲ್ ಅಲ್ಲಿ ಕುತ್ಕೊಂಡು ನೋಡಿದಾಗ 1 hour ಡಿಲೇ ಅಂತ ತೋರಿಸ್ತಿತ್ತು. ಆಮೇಲೆ ನೋಡಿದ್ರೆ ವಿತಿನ್ ಟೈಮ್ ಅಂತ ತೋರಿಸ್ತಿತ್ತು. ಲೈಕ್ ಲಿಟ್ರಲಿ ಕಂಪ್ಲೀಟ್ ಮೆಸಪ್ ತರ. ಸೊ ಇವಾಗ ಎಕ್ಸಾಕ್ಟ್ ಆಗಿ ಏನ್ ತೋರಿಸ್ತಿದೆ ಗೊತ್ತಾ ನೋಡಿ. ಇಲ್ಲಿ ಕ್ರಾಸ್ ಗದಗ್ ಜಂಕ್ಷನ್ ಅಂತ ಬರ್ತಾ ಇದೆ. ವೈ ಗಾಡ್ ವೈ ಏನಾಗ್ತಿದೆ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ. ಫೈನಲಿ ಟ್ರೈನ್ ಬಂತು ಗೈಸ್. ಫೈನಲಿ ಏ ಬಾಯ್. ನಿಧಾನ ಹೋಗಿ. ಬಾಯ್. ದಿಯಾ ಬಿಡು, ಗ್ರೇಟ್ ದಿಯಾ.